ಯತ್ರ ತತ್ರ ಸ್ಮರಿಷ್ಯಂತಿ ಪಿತॄಣಾಂ ಉತ್ಸವೋದ್ಭವೆ. ಪರಮ ಪವಿತ್ರವಾದಂತಹ ಕ್ಷೇತ್ರ ಗಯಾ ಕ್ಷೇತ್ರದಲ್ಲಿ ಎಲ್ಲರೂ ಇದ್ದೀರಾ. ಗಯಾ ಅಂತಂದ್ರೆ ಜ್ಞಾನ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಗಯಾದಲ್ಲಿ ಬುದ್ಧನಿಗೆ ಜ್ಞಾನೋದಯ ಆಗಿದೆ. ಆದ್ಯ ಕಾರಣದಿಂದ ಗಯಾ ಅಂತಂದ್ರೆ ಜ್ಞಾನ ಅಂತ ಹೇಳಿದ್ದಾರೆ. ಆದ್ರೆ ಹಿಂದಿಯಲ್ಲಿ ಗಯಾ ಅಂತಂದ್ರೆ ಹೋದ್ರು ಅಂತ ಅರ್ಥ. ಗಯಾ ಅಂದ್ರೆ ಒಂದು ರಾಕ್ಷಸನ ಹೆಸರು, ಅಸುರನ ಹೆಸರು ಇತ್ತು. ನೀವು ಈಗ ಭಾರತ ದೇಶದ ಅಂತರ್ಗತ ಮಗಧ ದೇಶದಲ್ಲಿ ಇದ್ದೀರಾ. ಮಗಧ ದೇಶ ಅಂತಂದ್ರೆ ಇದನ್ನ ಜರಾಸಂಧನ ದೇಶ ಅಂತ ಕರೀತಾರೆ. ಕೃಷ್ಣ ಪರಮಾತ್ಮಗೆ ಇಷ್ಟವಾದ ಶತ್ರು ಜರಾಸಂಧ, ಅವಂದೇ ದೇಶ ಇದು. ಮಗಧ ದೇಶ ಬಹಳ ದೊಡ್ಡ ದೇಶ ಇದೆ. ನಾವೆಲ್ಲಿದ್ದೀವಿ ಅಂತಂದ್ರೆ ಒಂದು ಅರಣ್ಯದಲ್ಲಿ ಇದ್ದೀವಿ. ಅರಣ್ಯದ ಹೆಸರು ಜಪಕಾರಣ್ಯ ಅಂತ ಹೇಳಿದ್ದಾರೆ. ಆ ಅರಣ್ಯವೂ ಬಹಳ ದೊಡ್ಡದು. ಅರಣ್ಯದಲ್ಲಿ ನಾವೆಲ್ಲಿದ್ದೀವಿ ಅಂತಂದ್ರೆ ಒಂದು ವನದಲ್ಲಿ ಇದ್ದೀವಿ. ವನದ ಹೆಸರು ಮಧುವನ ಅಂತ ಹೇಳ್ತಾರೆ. ಮಧುವನದಿಂದ 60 ಕಿಲೋಮೀಟರ್ ದಕ್ಷಿಣದಲ್ಲಿ ಹೋದರೆ ಒಂದು ಕೋಲಾಹಲ ಪರ್ವತ ಅಂತ ಸಿಗುತ್ತದೆ. ಆ ಪರ್ವತದ ಮೇಲೆ ಕುಕ್ಷೋತ್ರಕ್ಷೆ ಕುಲೇಶ್ವರಿ, ಗರ್ಭವನ್ನು ರಕ್ಷಣೆ ಮಾಡುವ ತಾಯಿ ಕೌಲೇಶ್ವರಿಯ ದೇವಿಯ ಸನ್ನಿಧಾನ ಆ ಪರ್ವತದ ಮೇಲೆ ಇದೆ. ಆ ಪರ್ವತದ ಮೇಲೆ ಗಯಾ ನಾಮಕ ರಾಕ್ಷಸ, ಗಯಾ ಪ್ಲಸ್ ಅಸುರ, ಗಯಾಸುರ ಅಂತ ಅವನ್ನ ಕರೀತಾ ಇದ್ರು. ಗಯಾ ನಾಮಕ ರಾಕ್ಷಸ ಬಹಳ ವರ್ಷ ಕಠಿಣ ತಪಸ್ಸೆಗಳನ್ನು ಮಾಡ್ತಾನೆ. ಇವನು ಮಾಡಿದ ತಪಸ್ಸೆಯಿಂದ ವಿಷ್ಣು ಪರಮಾತ್ಮ ಖುಷಿಯಿಂದ ಪ್ರತ್ಯಕ್ಷರಾಗ್ತಾರೆ. ಕೇಳ್ತಾರಂತ, ಏನಪ್ಪಾ ಗಯಾ, ನೀನು ಬಹಳ ವರ್ಷ ಕಠಿಣ ತಪಸ್ಸೆಗಳನ್ನು ಮಾಡಿದ್ಯಪ್ಪ, ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಆಗ ಗಯಾಸುರ ಹೇಳ್ತಾನೆ, ಸ್ವಾಮಿ, ನಾನು ಮಾಡಿದ ತಪಸ್ಸೆಯಿಂದ ನೀವೇನು ಸಂತೋಷವಾಗಿದ್ರಿ, ಖುಷಿಯಾಗಿದ್ರಿ, ನನಗೆ ಒಂದು ವರವನ್ನು ಕೊಡಿ. ಅದು ಎಂತಹ ವರ ಅಂತಂದ್ರೆ, ನನ್ನ ಶರೀರ ಬಹಳ ಪವಿತ್ರವಾದ ಶರೀರ ಮಾಡಿ. ಎಷ್ಟು ಪವಿತ್ರವಾದ ಇರಬೇಕು ಅಂತಂದ್ರೆ, ನನ್ನನ್ನು ಮುಟ್ಕೊಂಡಿದ್ದವರು ಕಾಲಾಂತರವಾಗಿ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗಬೇಕು, ನರಕ ಕಡೆ ಅವರಿಗೆ ದರ್ಶನವೂ ಆಗಬಾರದು ಸ್ವಾಮಿ ಅಂತ ಕೇಳ್ತಾನೆ. ಒಂದು ಆಶೀರ್ವಾದ ಭಗವಂತ ಆಲೋಚನೆ ಮಾಡ್ತಾನೆ. ಏನು ಅಂತಂದ್ರೆ, ಇವನು ಬಹಳ ವರ್ಷ ಕಠಿಣ ತಪಸ್ಸೆಗಳನ್ನು ಮಾಡಿಕೊಂಡು ಸ್ವಾರ್ಥಕ್ಕಾಗಿ ಏನು ಕೇಳ್ತಾ ಇಲ್ಲ, ಜನ ಕಲ್ಯಾಣಕ್ಕಾಗಿ ಒಂದು ಆಶೀರ್ವಾದ ಕೇಳ್ತಾ ಇದ್ದಾನಲ್ಲ, ಕೊಡೋಣ ಅಂತಂದು ತಥಾಸ್ತು ಅಂತ ಹೇಳಿಬಿಡ್ತಾರೆ. ಇವನು ಕೇಳಿದ್ದು ಮಾತೇನು, ನನ್ನ ಮುಟ್ಕೊಂಡಿದ್ದವರು ಸತ್ಕರ್ಮ ಮಾಡಿರ್ಲಿ ಇಲ್ಲ ದುಷ್ಕರ್ಮ ಮಾಡಿರ್ಲಿ, ಅವ್ರು ನನ್ನ ಮುಟ್ಬಿಟ್ರೆ ಸಾಕು, ಅವರು ಕಾಲಾಂತರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಿದ್ದ. ಅವನಿಗೆ ಭಗವಂತ ತಥಾಸ್ತು ಅಂತ ಹೇಳಿಬಿಟ್ರು. ಅವನು ಹೇಳಿದಂಗೆನೆ ಇಲ್ಲಿ ಸ್ಟಾರ್ಟ್ ಆಯ್ತು. ಬಂದವರು ಬರ್ತಾ ಇದ್ದಾರೆ. ಅವರು ಗಯಾಸುರನ ಪಾಪ ಮಾಡಿದ್ದಾರೆ, ಪುಣ್ಯ ಮಾಡಿದ್ದಾರೆ, ಅದರಿಂದ ಏನೋ ಸಂಬಂಧ ಇಲ್ಲ. ಗಯಾಸುರ ರಾಕ್ಷಸನ ಮುಟ್ತಾ ಇದ್ದಾರೆ, ಕಾಲಾಂತರವಾಗಿ ಅವರು ಸ್ವರ್ಗಕ್ಕೆ ಹೋಗ್ಬಿಡ್ತಾ ಇದ್ದಾರೆ. ಈ ತರ ಒಂದು ಪ್ರಪಂಚದ ಮೇಲೆ ಹಠ ಶುರುವಾಯಿತು. ಮೇಲೆಗಡೆ ಬ್ರಹ್ಮಾದಿ ದೇವತೆಗಳಿಗೆ ಬಹಳ ದುಃಖ ಆಗ್ತದೆ. ಯಾಕೆ ಅಂತಂದ್ರೆ, ಭಗವಂತ ಪ್ರಪಂಚದ ಮೇಲೆ ನರಕ ಮತ್ತೆ ಸ್ವರ್ಗ ಅಂತ ಸೃಷ್ಟಿ ಮಾಡಿದ್ರು. ಪಾಪ ಮಾಡಿದವರು ನರಕಕ್ಕೆ ಹೋಗ್ಬೇಕು, ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ಇಲ್ಲಿ ನೋಡಿದ್ರೆ ಬಂದವರು ಎಲ್ಲರೂ ಸ್ವರ್ಗಕ್ಕೇನೆ ಹೋಗ್ತಾ ಇದ್ದಾರೆ, ನರಕಕ್ಕೆ ಯಾರು ಹೋಗ್ತಾ ಇಲ್ಲ. ಬ್ರಹ್ಮಾದಿ ದೇವತೆಗಳು ಗಾಬರಿಯಾಗಿ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭದಲ್ಲಿ ಯಮದವರು ಬ್ರಹ್ಮದೇವತ್ರ ಕೇಳ್ತಾರೆ, ಸ್ವಾಮಿ, ನೀವು ಈ ತರ ರಾಕ್ಷಸನ ಯಾಕೆ ಜನ್ಮ ಕೊಡ್ತೀರಾ ಸ್ವಾಮಿ, ಯಾಕೆ ಸೃಷ್ಟಿ ಮಾಡ್ತೀರಾ ತಾವು, ಯಾಕೆ ನೋಡಿ ಈ ತರ ಹದಗಳನ್ನು ಮಾಡ್ತಾರೆ, ಅದರಿಂದ ಕಷ್ಟ ಆಗ್ತದೆ ಅಲ್ಲ ನಮಗೆ ಪ್ರಪಂಚ ನಡೆಸೋದು ಅಂತ ಕೇಳಿದಾಗ ಆಗ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ, ನಾನು ಒಂದು ಮನುಷ್ಯ ಆಗಿರ್ಲಿ, ಒಂದು ಸಣ್ಣ ಪುಟ್ಟ ಇರುವಿ ಆಗಿರ್ಲಿ, ಇಲ್ಲ ಒಂದು ಯಾವುದೋ ಒಂದು ಜೀವ ಆಗಿರ್ಲಿ, ಅವನ್ನ ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ, ಅವನ್ನ ಜನ್ಮ ಕೊಡ್ತಾ ಇದ್ದೀನಿ ಅಂತಂದ್ರೆ ಅವನ ಆಯುಷ್ಯ ಇಷ್ಟು ಅಂತ ಬರ್ದಿರ್ತೀನಿ. ಆ ಆಯುಷ್ಯ ಮುಗಿದು ಆದ್ಮೇಲೆ ಅವನ್ನ ಸಂಹಾರ ಮಾಡೋ ಕೆಲಸವೂ ನಂದಲ್ಲ, ಅವನ್ನ ಸಾಯಿಸೋ ಕೆಲಸವೂ ನಂದಲ್ಲ. ಈ ಕೆಲಸವನ್ನು ನಾನು ಶಿವದವರಿಗೆ ಕೊಟ್ಟಿದ್ದೀನಿ. ಅವರು ಯಾಕೆ ಈ ರಾಕ್ಷಸನ್ನು ಸಂಹಾರ ಮಾಡಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವೆಲ್ಲರೂ ಅವ್ರ ಸನ್ನಿಧಾನಕ್ಕೆ ಹೋಗೋಣ, ಅವರೇ ನಮಗೆ ದಾರಿ ತೋರಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬ್ರಹ್ಮದೇವರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರನ್ನ ಕೈಲಾಸದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಶಿವ ಧ್ಯಾನದಲ್ಲಿ ಕೂತಿರ್ತಾರೆ. ಎಲ್ಲರೂ ನಮಸ್ಕಾರ ಮಾಡ್ಬಿಟ್ಟು ಕೈ ಮುಗಿದು ಕೇಳ್ತಾರೆ, ಸ್ವಾಮಿ, ಪ್ರಪಂಚದ ಮೇಲೆ ಹಠ ನಡೀತಾ ಇದೆ, ಬಂದವರು ಪಾಪ ಮಾಡಿರ್ಲೆ, ಎಲ್ಲ ಪುಣ್ಯ ಮಾಡಿರ್ಲೆ, ಎಲ್ಲರೂ ಸ್ವರ್ಗಕ್ಕೇನೆ ಹೋಗ್ತಾ ಇದ್ದಾರೆ ಸ್ವಾಮಿ, ಎಲ್ಲರೂ ಸ್ವರ್ಗಕ್ಕೆ ಹೋದ್ರೆ ಎಲ್ಲ ನರಕಕ್ಕೆ ಯಾರು ಹೋಗ್ತಾರೆ. ಈ ತರ ಹಠಗಳನ್ನು ಗಯಾಸುರ ರಾಕ್ಷಸ ಮಾಡ್ತಾ ಇದ್ದಾನೆ, ನೀವು ಯಾಕೆ ಅವನ್ನ ಸಂಹಾರ ಮಾಡಿಲ್ಲ ಸ್ವಾಮಿ ಅಂತ ಕೇಳ್ತಾರೆ. ಆಗ ಶಿವದೇವರು ಗಯಾಸುರ ರಾಕ್ಷಸ ಬಗ್ಗೆ ಹೇಳ್ತಾರೆ. ಗಯಾಸುರ ರಾಕ್ಷಸ ಪರಮ ಪವಿತ್ರವಾದ ರಾಕ್ಷಸ. ಅವನು ಯಾರು ಗೊತ್ತಾ? ಜರಾಸಂಧನ ಮೊಮ್ಮಗ. ಜರಾಸಂಧ ಇಬ್ರು ಹೆಣ್ಮಕ್ಳು, ಅಸ್ತಿ ಮತ್ತೆ ಪ್ರಾಸ್ತಿ ಅಂತ. ಪ್ರಾಸ್ತಿನ ಮಗನೇ ಗಯಾಸುರ, ಜರಾಸಂಧಗೆ ಮೊಮ್ಮಗ ಆಗಿರ್ಬೇಕು. ಆದ್ರೆ ವಿಷ್ಣು ಪರಮಾತ್ಮನ ಪ್ರಿಯವಾದ ಶಿಷ್ಯನೇ ಗಯಾಸುರ ಆಗಿದ್ದ. ಅದಕ್ಕಾಗಿ ಶಿವದೇವರು ಹೇಳ್ತಾರೆ, ನೋಡಪ್ಪ, ನಾನು ಇವನ್ನ ಸಂಹಾರ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಇವನ್ನ ಆಯುಷ್ಯ ಮುಂದೆನೂ ಹೋಗ್ತಾ ಇಲ್ಲ, ದಿನ ದಿನ ಇವನ್ನ ಆಯುಷ್ಯ ಇನ್ನ ಬಳಿತಾನೇ ಇದೆ. ಯಾಕೆ ಅಂತಂದ್ರೆ, ಬಂದವರು ಬರ್ತಾ ಇದ್ದಾರೆ, ಗಯಾಸುರ ರಾಕ್ಷಸನ ಮುಗಿಬಿಟ್ಟು ಕಾಲಾಂತರವಾಗಿ ಅವರು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಸ್ವರ್ಗಕ್ಕೆ ಹೋಗುವಾಗ ಗಯಾಸುರ ರಾಕ್ಷಸಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಏನಂತ? ದೀರ್ಘಾಯುಷ್ಮಾನ್ ಭವ, ಚಿರಂಜೀವಿ ಭವ ಅಂತ ಆಶೀರ್ವಾದ ಕೊಡ್ತಾ ಇದ್ದಾರೆ. ನಾನು ಈ ರಾಕ್ಷಸನ ಸಂಹಾರ ಮಾಡೋದು ಹೆಂಗ? ಇವನ ಆಯುಷ್ಯ ದಿನ ದಿನ ಬೆಳೀತಾನೆ ಇದೆ, ನನ್ನ ಕೈಯಿಂದ ಈ ರಾಕ್ಷಸನಿಗೆ ಸಂಹಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಅವ್ರ ಸನ್ನಿಧಾನಕ್ಕೆ ಹೋಗೋಣ, ಅವರೇ ಇವನಿಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಯಾರೋ? ವಿಷ್ಣು ಪರಮಾತ್ಮ. ಅವರೇ ವಿಚಿತ್ರ ವಿಚಿತ್ರ ಕಾರ್ಯಗಳನ್ನು ಮಾಡ್ತಾರೆ. ಅವ್ರ ಸನ್ನಿಧಾನಕ್ಕೆ ಹೋಗೋಣ, ಅವರೇ ನಮಗೆ ದಾರಿ ತೋರಿಸ್ಕೊಡ್ತಾರೆ ಅಂತಂದು ಶಿವದೇವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಹೇಳ್ಕೊಂಡು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ.
ಕ್ಷೀರಸಾಗರದಲ್ಲಿ ಹಂಸನಾಮ ಪರಮಾತ್ಮ ವಿಷ್ಣು ಶಂಖ ಚಕ್ರ ಗದಾ ಪದ್ಮ ಮೇಲೆ ನಿದ್ರಾಸನದಲ್ಲಿ ಇರ್ತಾರೆ. ಎಲ್ಲಾ ದೇವತೆಗಳು ಹೋಗಿ ನಾರಾಯಣ ನಾರಾಯಣ ಅಂತ ಸ್ತುತಿ ಮಾಡ್ತಾರೆ. ಕಣ್ಣ ತಗ್ಗಿ ನೋಡಿದ್ರೆ ಎಲ್ಲಾ ದೇವತೆಗಳು ವೈಕುಂಠಕ್ಕೆ ಬಂದಿರ್ತಾರೆ. ಯಾಕೆ ಬಂದಿದ್ದೀರಾ ವೈಕುಂಠಕ್ಕೆ ಅಂತ ಹೇಳಿದಾಗ, ಸ್ವಾಮಿ ಪ್ರಪಂಚದ ಮೇಲೆ ಹಗರಾಡಿತಾ ಇದೆ, ಬಂದವರು ಪಾಪ ಮಾಡಿರ್ಲೆ ಪುಣ್ಯ ಮಾಡಿರ್ಲೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಸ್ವಾಮಿ, ಈ ತರ ಹಠಗಳನ್ನು ಗಯಾಸುರ ಮಾಡ್ತಾ ಇದ್ದಾನೆ, ನೀವು ಏನೊಂದು ದಾರಿ ತೋರಿಸ್ಕೊಡಿ ಸ್ವಾಮಿ ಅಂತ ಕೇಳಿದಾಗ ಆಗ ವಿಷ್ಣು ಪರಮಾತ್ಮ ಒಂದು ದಾರಿಯನ್ನು ತೋರಿಸ್ಕೊಡ್ತಾರೆ. ಏನು ಅಂತಂದ್ರೆ ಈ ಭೂಲೋಕಕ್ಕೆ ಹೋಗ್ಬಿಟ್ಟು ಗಯಾ ನಾಮಕ ರಾಕ್ಷಸ ಶರೀರದ ಮೇಲೆ ಒಂದು ಬ್ರಹ್ಮಯಜ್ಞವನ್ನು ಮಾಡ್ಕೊಂಡ್ ಬನ್ನಿ ಅಂತ ಆಜ್ಞೆಯನ್ನು ಕಳಿಸ್ತಾರೆ. ಆಗ ಬ್ರಹ್ಮಾದಿ ದೇವತೆಗಳು ಈ ಭೂಲೋಕಕ್ಕೆ ಬರ್ತಾ ಇರ್ತಾರೆ. ಬರೋ ನೋಡ್ಬಿಟ್ಟು ಗಯಾಸುರ ರಾಕ್ಷಸ ಬಹಳ ಖುಷಿಯಾಗ್ತಾನೆ, ನೃತ್ಯ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಮದ್ವೆಗಳನ್ನು ಹೇಳ್ತಾನೆ. ಅದ್ಯಮೇ ಸಫಲಂ ಜನ್ಮ, ಇವತ್ತು ನನ್ನ ಜೀವನ ಸಾರ್ಥಕವಾಯಿತು ಅಂತ ಹೇಳ್ಕೊತಾನೆ. ಅದ್ಯಮೇ ಸಫಲಂ ಕುರು, ಇಷ್ಟು ವರ್ಷ ಮಾಡಿದ ತಪಸ್ಯ ಅದರದ್ದು ಫಲ ಇವತ್ತು ನಿಜವಾಗಲೂ ನನಗೆ ಇವತ್ತು ಸಿಗ್ತಾ ಇದೆ ಅಂತ ಹೇಳ್ಕೊತಾನೆ. ಯಾಕೆ ಯದಾಗತೋ ಅತಿಥಿ ಬ್ರಹ್ಮ, ಬ್ರಹ್ಮಾದಿ ದೇವತೆಗಳು ಅತಿಥಿ ರೂಪ ಹಾಕಿಬಿಟ್ಟು ನನ್ನ ಮನೆಗೆ ಬರ್ತಾ ಇದ್ದಾರೆ ಅಲ್ಲ, ಸರ್ವಂ ಪ್ರಾಪ್ಯ ಮಾಧ್ಯ, ನಿಜವಾಗಲೂ ನನಗೆ ಇವತ್ತೆಲ್ಲ ಸಿಕ್ಕಿದಂಗೆ ಆಯ್ತು ಅಂತ ಹೇಳ್ಕೊತಾನೆ. ಬ್ರಹ್ಮಾದಿ ದೇವತೆಗಳು ಬಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಕೈ ಮುಗಿದು ಕೇಳ್ತಾನೆ, ಯಾಕೆ ಬಂದಿದ್ದೀರಾ ಸ್ವಾಮಿ ಭೂಲೋಕಕ್ಕೆ ಅಂತ ಕೇಳಿದಾಗ ಆಗ ಬ್ರಹ್ಮಾದಿ ದೇವತೆಗಳು ಹೇಳ್ತಾರೆ, ನೋಡಪ್ಪ ಒಂದು ಯಜ್ಞವನ್ನು ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಭೂಲೋಕಕ್ಕೆ, ಆದ್ರೆ ಆ ಯಜ್ಞ ನಿನ್ನ ಶರೀರದ ಮೇಲೇನೆ ಮಾಡಬೇಕು ಅಂತ ನಮ್ಗೆ ಆಸೆ, ನನಗೆ ಆಜ್ಞೆ ಕೊಡ್ತೀನಪ್ಪ ನಿನ್ನ ಶರೀರದ ಮೇಲೆ ಯಜ್ಞ ಮಾಡ್ಲಿಕ್ಕೆ ಅಂತ ಕೇಳಿದಾಗ ಆಗ ಗಯಾಸುರ ಹೇಳ್ತಾನೆ, ಸ್ವಾಮಿ ಯಜ್ಞವನ್ನು ಮಾಡ್ಲಿಕ್ಕೆ ನಮ್ಮ ದೇಶದಲ್ಲಿ ಬಹಳ ಪವಿತ್ರವಾದ ಸಮುದ್ರಗಳು ಇದೆ, ಬಹಳ ಪವಿತ್ರವಾದ ನದಿಗಳು ಇದೆ, ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನರ್ಮದಾ ಅಂತ ಹೇಳಿ ನದಿಗಳು ಇದೆ, ಬಹಳ ಪವಿತ್ರವಾದ ಕ್ಷೇತ್ರ ಇದೆ, ಮೋಕ್ಷ ನಗರ ಅಂತ ಇದೆ, ತಾವು ಅಲ್ಲೆಲ್ಲ ಯಜ್ಞ ಮಾಡಬಹುದಲ್ಲ ಸ್ವಾಮಿ, ನನ್ನ ಶರೀರನೇ ನಿಮ್ಗೆ ಯಾಕೆ ಬೇಕು ಅಂತ ಕೇಳಿದಾಗ ಆಗ ಬ್ರಹ್ಮಾದಿ ದೇವತೆಗಳು ಹೇಳ್ತಾರೆ, ನೋಡಪ್ಪ ಎಲ್ಲವೂ ಇದೆ, ನದಿ ಇದೆ, ಸಮುದ್ರ ಇದೆ, ಸ್ಥಳವೂ ಇದೆ, ಮೋಕ್ಷ ನಗರ ಇದೆ, ಎಲ್ಲವೂ ಇದೆ, ಆದ್ರೆ ನೀನೇ ಅರ್ಥ ಮಾಡ್ಕೊ, ಒಂದೊಂದು ಜನ ಒಂದೊಂದು ಪುಣ್ಯಕ್ಕಾಗಿ ಅವ್ರು ಏನೇನೋ ಮಾಡ್ತಾ ಇದ್ದಾರೆ, ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಾರೆ, ಕ್ಷೇತ್ರದಲ್ಲಿ ಇರೋ ನದಿಯಲ್ಲಿ ಸ್ನಾನ ಮಾಡ್ತಾರೆ, ದೇವರ ದರ್ಶನ ಮಾಡ್ತಾರೆ, ಪಿತೃ ಕಾರ್ಯ ಮಾಡ್ತಾರೆ, ದೇವರ ಕಾರ್ಯ ಮಾಡ್ತಾರೆ, ಅವ್ರ ಪುಣ್ಯಕ್ಕಾಗಿ ಅವ್ರು ಏನೇನೋ ಮಾಡ್ತಾ ಇದ್ದಾರೆ, ಆದ್ರೇನೋ ಅವ್ರಿಗೆ ಪುಣ್ಯ ಸಿಗ್ತಾ ಇದೆ ಇಲ್ಲ ಅನ್ನೋದು ಗೊತ್ತಿಲ್ಲ, ನಿನ್ನನ್ನು ಮುಟ್ಕೊಂಡಿದ್ದವರು ಕಾಲಾಂತರವಾಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ನೀನೇ ಅರ್ಥ ಮಾಡ್ಕೊಪ್ಪ ಗಯಾಸುರ, ನಿನ್ನ ಶರೀರ ಎಷ್ಟು ಪವಿತ್ರವಾದ ಶರೀರ ಅಂತ. ಆಗ ಗಯಾಸುರ ಏನೋ ಆಲೋಚನೆ ಮಾಡಂಗಿಲ್ಲ, ಮತ್ತೆ ತಕ್ಷಣವೇ ಸಮರ್ಪಣೆ ಮಾಡ್ಬಿಡ್ತಾನೆ ಅವನ ಶರೀರ ಯಜ್ಞಕ್ಕಾಗಿನೇ ಅಂತ. ಪಂಚಕೋಶಂ ಗಯಾ ಕ್ಷೇತ್ರಂ, ಇಲ್ಲಿ ಮಲ್ಕೊಂಡ್ರೆ 15 ಕಿಲೋಮೀಟರ್ ಶರೀರ ಚಾಚ್ಕೋತಾನೆ. ಕೋಸಮೇಕಂ ಗಯಾಸಿರ, 3 ಕಿಲೋಮೀಟರ್ ತಲೆಯನ್ನು ಚಾಚ್ಕೋತಾನೆ. ಅಷ್ಟೇ ಇಲ್ಲ, ಒಡಿಶಾಗೆ ಹೋದ್ರೆ ಕಟಕ್ ಹತ್ರ ಒಂದು ಜಾಜಿಪುರ ಅಂತ ಒಂದು ಊರಿದೆ, ಆ ಊರಲ್ಲಿ ಒಂದು ನಾಭಿ ಇದೆ, ಅದಕ್ಕಾಗಿ ಅಲ್ಲಿ ನಾಭಿಗಯ ಅಂತ ಪ್ರಸಿದ್ಧ. ಅದಕ್ಕಿಂತ ಮುಂದೆ ಹೋದ್ರೆ ದಕ್ಷಿಣ ಭಾರತ ನಿಮ್ಮ ಆಂಧ್ರ ಪ್ರದೇಶದಲ್ಲಿ ಪೀಠಾಪುರಂ ಅಂತ ಒಂದು ಊರು, ಆ ಊರಲ್ಲಿ ಒಂದು ಪಾದ ಇದೆ, ಅದಕ್ಕಾಗಿ ಅಲ್ಲಿ ಪಾದಗಯ ಅಂತ ಪ್ರಸಿದ್ಧ. ಅಷ್ಟು ವಿಶಾಲವಾದ ರಾಕ್ಷಸ ಗಯಾಸುರ ಅವನ ಹೃದಯ ಮೇಲೆ ಇಟ್ಕೊಂಡು ಬ್ರಹ್ಮಾದಿ ದೇವತೆಗಳು ಯಜ್ಞವನ್ನು ಶುರು ಮಾಡ್ತಾರೆ. ಆದ್ರೆ ಬಿಸಿ ತಾಪದಿಂದ ಅವನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವೊಂದು ಸಣ್ಣ ಪುಟ್ಟ ದೀಪ ಹಚ್ಚಲಿಕ್ಕೆ ಹೋದ್ರೆ ನಮ್ಮ ಕೈಗೆ ಬೆಂಕಿ ಟಚ್ಚಾದ್ರೆ ಎಷ್ಟು ನೋವಾಗ್ತದೆ. ಅವನ ಹೃದಯ ಮೇಲೆ ಬ್ರಹ್ಮಾದಿ ದೇವತೆಗಳು ಯಜ್ಞನೇ ಮಾಡ್ತಾ ಇದ್ದಾರೆ, ಅವನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವನು ಅಲ್ಲಾಡ್ಬಿಡ್ತಾನೆ. ಹೋಮಕ್ಕೆ ಇಟ್ಟಿರೋ ಕೆಲಸ ಎಲ್ಲ ಬಿಡೋದು ಶುರುವಾಗ್ಬಿಡ್ತದೆ. ಎಲ್ಲಿ ಯಜ್ಞ ಧ್ವಂಸ ಆಗುತ್ತದೆ ಅಂತಂದು ಮತ್ತೆ ವಿಷ್ಣು ಪರಮಾತ್ಮ ಪ್ರತ್ಯಕ್ಷರಾಗ್ಬಿಟ್ಟು ಒಂದು ಧರ್ಮಶಿಲಾ ನಾಮಕ ಪರ್ವತ ಅವನ ಹೃದಯ ಮೇಲೆ ಇಟ್ಬಿಟ್ಟು ತನ್ನ ಬಲಪಾದದಿಂದ ಅವನು ಒತ್ತು ಬಿಡ್ತಾರೆ. ಒತ್ತಿದಾಗ ಗಯಾಸುರ ಸ್ವಲ್ಪ ಭೂಮಿ ಕೆಳಗಡೆ ಹೊರಟೋಗ್ತಾನೆ. ಧರ್ಮಶಿಲಾ ಪರ್ವತ ಅವನ ಶರೀರದ ಮೇಲೆ ಮುಚ್ಕೊಂಡ್ಬಿಡ್ತದೆ. ಆಗ ಗಯಾಸುರ ಆ ಪಾದ ಇಟ್ಟ ತಕ್ಷಣ, ವಿಷ್ಣು ಪಾದ ಇಟ್ಟ ತಕ್ಷಣ ಪಾದನ ಜೋರಾಗಿ ಇಟ್ಕೊಂಡ್ಬಿಡ್ತಾನೆ. ಬಿಡಪ್ಪ ನನ್ನ ಪಾದ ಅಂದ್ರೆ ಬಿಡಂಗಿಲ್ಲ ಸ್ವಾಮಿ ಅಂದ್ರೆ, ಬಿಡೋ ಬೇರೆ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಬಿಡಂಗಿಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಇಲ್ಲ ತಾಯಿ ಲಕ್ಷ್ಮೀದೇವಿ ವೈಕುಂಠಕ್ಕೆ ಕರೀತಾ ಇದ್ದಾರೆ ಹೋಗ್ಬೇಕು ಅಂತಂದ್ರೆ, ಸ್ವಾಮಿ ತಾಯಿ ಲಕ್ಷ್ಮೀದೇವಿ ನಿಮ್ಮ ಪಾದನ ಒತ್ತಾ ಇರ್ತಾರೆ. ಯಾಕೆ ಒತ್ತಾ ಇರ್ತಾರೆ? ಯಜಮಾನರ ಒತ್ತಾ ಇರ್ತಾರ, ಸ್ವಾಮಿ ನಿಮ್ಮ ಪಾದದಲ್ಲಿ ಒಂದೊಂದು ಧೂಳಿದೆ, ಒಂದೊಂದು ಧೂಳು ಒಂದೊಂದು ಬ್ರಹ್ಮಾಂಡ, ಆ ಒಂದೊಂದು ಬ್ರಹ್ಮಾಂಡ ತಾಯಿ ಲಕ್ಷ್ಮೀದೇವಿ ಆ ಪಾದವನ್ನು ಚಿಂತನೆ ಮಾಡ್ತಾ, ಬ್ರಹ್ಮಾಂಡವನ್ನು ಚಿಂತನೆ ಮಾಡ್ತಾ ನಿಮ್ಮ ಪಾದನ ಒತ್ತಾ ಇರ್ತಾರೆ. ಆ ಪಾದವನ್ನೇ ನೀವು ನನ್ನ ಹೃದಯ ಮೇಲೆ ಇಟ್ಟಿದ್ದೀರಿ, ನಾನು ಯಾಕೆ ಬಿಡಬೇಕು ಸ್ವಾಮಿ, ನಾನು ಬಿಡಂಗಿಲ್ಲ ಅಂತ ಹೇಳ್ತಾನೆ. ಮತ್ತೆ ಕೇಳ್ತಾರೆ, ಇಲ್ಲಪ್ಪ ಗಯ, ನಿನ್ಗೆ ಏನು ಬರಬೇಕು, ಏನು ಆಶೀರ್ವಾದ ಬೇಕು ನನ್ನ ಹತ್ರ ಕೇಳಪ್ಪ, ನಾನು ನಿಮಗೆ ಕೊಡ್ತೀನಿ, ಆದ್ರೆ ನನ್ನ ಪಾದ ಬಿಡು ಅಂತಂದ್ರೆ ಆಗ ಗಯಾಸುರ ಹೇಳ್ತಾನೆ, ಸ್ವಾಮಿ ಹಿಂದಿನ ಕಾಲದಲ್ಲಿ ಒಂದು ಆಶೀರ್ವಾದ ಕೊಟ್ಟಿದ್ದೀರಾ ನೀವು, ಅದು ಇವತ್ತಿಗೆ ನಿಮಗೆ ಸುಳ್ಳಾಗ್ತಾ ಇದೆ, ನನಗೆ ಇನ್ನೇನು ಬರಬೇಡ, ಇನ್ನೇನು ಆಶೀರ್ವಾದ ಬೇಡ ಅಂತ ಕೇಳಿದಾಗ ಆಗ ವಿಷ್ಣು ಪರಮಾತ್ಮ ಕೇಳ್ತಾರೆ, ಏನಾಯ್ತಪ್ಪ, ಏನ್ ಕಷ್ಟ ಆಯ್ತು, ಏನ್ ಸುಳ್ಳಾಯ್ತು ಅಂತ ಕೇಳಿದಾಗ ಆಗ ಗಯಾಸುರ ಹೇಳ್ತಾನೆ, ಸ್ವಾಮಿ ನೀವೇ ನನಗೆ ಹಿಂದಿನ ಕಾಲದಲ್ಲಿ ಒಂದು ಆಶೀರ್ವಾದ ಕೊಟ್ಟಿದ್ದೀರಲ್ಲ, ನಿನ್ನನ್ನು ಮುಟ್ಕೊಂಡಿದ್ದವರು ಕಾಲಾಂತರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ನಾನು ಈ ತರ ಭೂಮಿ ಕೆಳಗಡೆ ಇದ್ರೆ ನನ್ನ ಬಂದು ಮುಟ್ಟೋರು ಯಾರು, ಸ್ವರ್ಗಕ್ಕೆ ಹೋಗೋರು ಯಾರು ಅಂತ ಕೇಳಿದಾಗ ಆಗ ವಿಷ್ಣು ಪರಮಾತ್ಮ ಹೇಳ್ತಾರೆ, ನೋಡಪ್ಪ ಇವತ್ತುವರೆಗೆ ನಿನ್ನನ್ನು ಮುಟ್ಕೊಂಡಿದ್ದವರು ಕಾಲಾಂತರವಾಗಿ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ, ಅದರಲ್ಲಿ ಏನು ಸಂದೇಹ ಇಲ್ಲ. ಆದರೆ ಇನ್ಮೇಲೆ ಈ ಪ್ರಾಂತಕ್ಕೆ ಬಂದು ಅವರ ಸಂತಾನಾದಿಗಳು, ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಅಂತ ಇರ್ತಾರೆ, ಈ ಪ್ರಾಂತಕ್ಕೆ ಬಂದು ಶ್ರದ್ಧಾ ಮತ್ತೆ ಭಕ್ತಿ ಅನ್ನೋದು 2 ಪದ ಇದೆ. ಶ್ರದ್ಧಾ ಭಕ್ತಿಯಿಂದ ಪಿತೃಕಾರ್ಯಗಳನ್ನು ಮಾಡಿಕೊಂಡು ನಿನ್ನ ಹೃದಯ ಮೇಲೆ ನನ್ನ ಪಾದ ಇದೆ, ಈ ಪಾದದ ಮೇಲೆ ಯಾರು ಬಂದು ಸಮರ್ಪಣೆ ಮಾಡ್ತಾರೆ ಅವ್ರಿಗೆ ಹೆಸರು ಇಟ್ಟುಬಿಟ್ಟು ನಾನೇ ಮುಕ್ತಿ ಕೊಡ್ತೀನಿ, ಸದ್ಗತಿ ಕೊಡ್ತೀನಿ, ಒಳ್ಳೆ ಲೋಕವನ್ನು ಕೊಡ್ತೀನಿ. ಅಷ್ಟೇ ಇಲ್ಲ ಗಯ, ಈ ಕ್ಷೇತ್ರ ನನ್ನ ಹೆಸರು ಮೇಲೆ ಇಲ್ಲಪ್ಪ, ನಿನ್ನ ಹೆಸರು ಮೇಲೆ ಪ್ರಸಿದ್ಧ ಅಂತ ಬರವನ್ನು ಕೊಡ್ತಾರೆ ಅವನಿಗೆ. ಗಯ ಸಮಾಸಾಧ್ಯ, ನಾವು ಬಾಯಿಂದ ಗಯ ಅಂತ ಹೇಳಿದ್ರೆ ಸಾಕು, ನಮ್ಮ ಪಿತೃಗಳಿಗೆ ಅಕ್ಷಯ ತೃಪ್ತಿ ಆಗ್ತದೆ,
ಶ್ರಾದ್ದಾರಂಭೆ ಗಯಾಂಧ್ಯಾತ್ವ. ನಾವು ಇಡೀ ಒಳ್ಳಲ್ಲಿ ಎಲ್ಲಿನೂ ಹೋಗಿ ಶ್ರಾದ್ದ ಮಾಡಿದ್ರೆ ಈ ಶ್ರಾದ್ದ ಈ ಗಯಾ ಹೆಸರಿಂದಾನೇ ಪ್ರಾರಂಭ ಆಗೋದು, ಗಯಾ ಹೆಸರಿಂದಾನೇ ಶ್ರಾದ್ದ ಸಂಪೂರ್ಣ ಆಗೋದು. ಆ ಗಯಾ ಕ್ಷೇತ್ರದಲ್ಲಿನೇ ಬಂದಿದ್ದೀರಾ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ನಾವು ಬರಲಿಕ್ಕೆ 2 days ಬ್ಯಾಕ್ ನಮ್ಮ ಪಿತೃಗಳು ನಮ್ಮ ಮೇಲೆ ಆಸೆ ಇಟ್ಕೊಂಡು ಇಲ್ಲಿ ಬಂದು ಕೂತಿರ್ತಾರಂತ. ನಮ್ಮ ಮಕ್ಕಳು ಬರ್ತಾ ಇದ್ದಾರೆ, ಮೊಮ್ಮಕ್ಕಳು ಬರ್ತಾ ನಮ್ಮ ಹೆಸರು ಮೇಲೆ ಏನು ಮಾಡ್ಲಾಂಗ್ ಹೋಗ್ತಾರ, ಖಂಡಿತ ಅವರೇನು ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅಂತಹ ಕ್ಷೇತ್ರದಲ್ಲಿ ಬಂದಿದ್ದೀರಾ. ಈ ಕ್ಷೇತ್ರದಲ್ಲಿ ಸೀತಾದೇವಿ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನ ಮಾಡಿದ್ದಾರೆ. ಆದ ಕಾರಣದಿಂದ ಇಲ್ಲಿ ಹೆಂಗಸರು ಪಿಂಡ ಪ್ರದಾನ ಮಾಡ್ತಾರೆ, ಗಂಡಸರು ಶ್ರಾದ್ದ ಮಾಡ್ತಾರೆ. ನಮ್ಮ ಭಾರತ ದೇಶದ ಸಂಪ್ರದಾಯದಲ್ಲಿ ಎಲ್ಲಿ ಹೆಂಗಸರು ಶ್ರಾದ್ದ ಮಾಡುವುದಿಲ್ಲ, ಆದರೆ ಇದನ್ನ ಪಿತೃ ಕ್ಷೇತ್ರ ಅಂತ ಕರೆದಿದ್ದಾರೆ. ಆದ ಕಾರಣದಿಂದ ಇಲ್ಲಿ ಹೆಂಗಸರು ಶ್ರಾದ್ದ ಮಾಡ್ತಾರೆ, ಗಂಡಸರು ಶ್ರಾದ್ದ ಮಾಡ್ತಾರೆ. ನಾಡಿಗೆ ಯಾರ್ಯಾರು ಕಾರ್ಯ ಮಾಡುವವರು ಇದ್ದೀರಾ, ನಾಡಿಗೆ ನಾವು ವಿಶೇಷವಾಗಿ ಗಯಾಸುರನ ಶರೀರದ ಮೇಲೆ